ಬಂದ್ ಮಾಡೋದು ಅಂದ್ರೆ ಧ್ವನಿ ಹೆಂಗೆ ಕೇಳಿಸುತ್ತೆ ಅಂದ್ರೆ ಸ್ಟುಡಿಯೋನ ಕಿತ್ತೋಗ್ಬೇಕು. ಹಂಗೆ ಹೆಣ್ಮಕ್ಳದ್ದು ಒಂದು ರೀತಿ, ಗಂಡು ಮಕ್ಳದ್ದು ಒಂದು ರೀತಿ, ರಾಜಕೀಯ ಪಕ್ಷಗಳದ್ದು ಇನ್ನೊಂದು ರೀತಿ. ನಿಜಕ್ಕೂ ರಾಜ್ಯದಲ್ಲಿ ಕಂಪ್ಲೀಟ್ ಆಗಿ ಈ ಬಾರ್ಗಳನ್ನ ಕ್ಯಾನ್ಸಲ್ ಮಾಡಕ್ಕಾಗತ್ತಾ? ಇದು ಯಕ್ಷ ಪ್ರಶ್ನೆ, $1 ಮಿಲಿಯನ್ ಪ್ರಶ್ನೆ. ಅದು ಬಿಜೆಪಿ ಬಂದ್ರಾಗುತ್ತಾ, ಕಾಂಗ್ರೆಸ್ ಬಂದ್ರಾಗುತ್ತಾ, JDS ಇನ್ನೊಬ್ಬರ ಜೊತೆಗೆ ಮೈತ್ರಿ ಮಾಡ್ಕೊಂಡ್ರಾದ್ರೂ ಆಗುತ್ತಾ ಗೊತ್ತಿಲ್ಲ. ಬನ್ನಿ ಹೆಣ್ಮಕ್ಳನ್ನ ಮಾತನಾಡಿಸ್ತಾ ಹೋಗೋಣ. ಮಹಿಳಾ ಹೋರಾಟಗಾರರು ಲಕ್ಷ್ಮಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಲಕ್ಷ್ಮಿ ಅವರೇ. ಹೇಳಿ, ಈ ಮದ್ಯ ಮಾರಾಟ ಬಂದ್ ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಂದ್ ಮಾಡ್ಬೇಕು ಮೇಡಮ್. ಅವ್ರು ಹೇಳ್ತಾರಲ್ಲ CLO ಕೊಡ್ತೀವಿ ನಾವು, MRP ಕೊಡಲ್ಲ, MSL ಕೊಡಲ್ಲ. ನಮ್ಗಳಿಗೂ ಆ ಪದಗಳು ಗೊತ್ತಿಲ್ಲ ರೀ. ಮತ್ತೆ MRP ಅವೆಲ್ಲ ಇರುತ್ತೆ. ಆದ್ರೆ ಏನ್ ಮಾಡ್ತಾರೆ ಇವ್ರು ಲೈಸೆನ್ಸ್ ತಗೊಂಡಿರೋದು 9 ಗಂಟೆ ಮೇಲೆ ಓಪನ್ ಮಾಡಕ್ಕೆ, ಇವ್ರು ದುಡ್ಡುಗಳು ಮಾಡ್ಕೊಳಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಓಪನ್ ಇರುತ್ತೆ. ಅವಾಗ ಗಂಡಿರು ಹೋಗ ಅವ್ರ ಗಾಡಿ ಬಾಡಿಗೆ ಹೊಡಿಯುವಾಗ ಇನ್ನೊಂದು 8 ಹಿಂದೆನೆ ಹೋಗಲ್ಲ. ಇವ್ರು ಮಾಡ್ಕೊಂಡಿದ್ದಾರೆ, ಹೋಗ್ಲಿ ಲೈಸೆನ್ಸ್ ಕೊಡಿದಾರೆ ಅಂತ ಓಪನ್ ಮಾಡಿ. ಅದಕ್ಕೆ ಟೈಮ್ ಸೆನ್ಸ್ ಇರುತ್ತೆ, ಯಾವ ಟೈಮ್ಗೆ ಏನ್ ಮಾಡ್ಬೇಕಂತ ಇರುತ್ತೆ. ನೈಟ್ 10 ಗಂಟೆ ಆದ್ರೆ ನೀವು ಬನ್ನಿ, ಲೆಗ್ಗೆರೆ ಸೈಡ್ ಅಲ್ಲಿ ಪ್ರತಿಯೊಂದು ಬಾರ್ನು ಬೆಳಗಿನ ಜಾವ 4 ಗಂಟೆಗೆ ಓಪನ್ ಇರುತ್ತೆ. ನನ್ನ ಹತ್ರ ಇದೆ, ನಾನು ಕಂಪ್ಲೇಂಟ್ ಹಾಕಿದೀನಿ, ಸುಮಾರು ಬಾರ್ಗಳ ಮೇಲೆ ಕಂಪ್ಲೇಂಟ್ ಹಾಕಿದೀನಿ. ಸುಮಾರು ಬಾರ್ಗಳಿಗೆ ನಾನು ವಿಸಿಟ್ ಮಾಡಿ ನಾನು ಹೇಳಿದೀನಿ ತೆಗಿಬಾರ್ದಂತ. ಕೇಳೋದು ಇಷ್ಟೇ, ಎಲ್ಲಾರು ಬರ್ತಾರೆ, ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಬರ್ತಾರೆ, ಅವ್ರಿಗೂ ಕಮಿಷನ್ ಕೊಡ್ಬೇಕು, ಇದು ಕೊಡ್ಬೇಕು, ನಾವು ಗೌರ್ಮೆಂಟ್ ಅವ್ರಿಗೆ ದುಡ್ಡು ಕೊಡ್ಬೇಕು. ಈ ರೀಸನ್ ಯಾರು ತಪ್ಪು? ಗೌರ್ಮೆಂಟ್ ಅವ್ರ ತಪ್ಪ ಇಲ್ಲ ಬಾರ್ ನಡ್ಸೋರ್ ತಪ್ಪ? ಪರ್ಮಿಷನ್ ಕೊಟ್ಟರ್ ತಪ್ಪಲ್ವಾ? ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಕೊಡಿ ಮೇಡಮ್, ಮುಗಿಸ್ಬಿಡ್ತೀನಿ ಸರ್, ಚರ್ಚೆ ಮುಂದುವರ್ಸೋಣ. ಕ್ಲೋಸ್ ಮಾಡಬೇಕು ಮೇಡಮ್. ಓಕೆ, ನಿಮ್ಮ ಮನೆಯವ್ರಿಗೆ ಅಂದ್ರೆ ಗಂಡು ಮಕ್ಳು ಒಪ್ಕೊಳ್ತಾರೆ ಇದಕ್ಕೆ ಕ್ಲೋಸ್ ಮಾಡಬೇಕು ಅಂದ್ರೆ? ಒಪ್ಪಲ್ಲ ಮೇಡಮ್, ಆದ್ರೆ ನಮಗೆ ಸಂಸಾರ ಸಾಕಕ್ಕೆ ಸ್ವಲ್ಪ ಕಷ್ಟ ಇದೆ. ಓಕೆ, ಮನೆಯಲ್ಲಿ ಗಂಡನೂ ಕುಡಿಯಕ್ಕೆ ನಿಂತವ್ರೆ, ಮಗ ವಯಸ್ಸಿಗೆ ಬಂದಿರೋರು 22 ವರ್ಷ 23 ವರ್ಷ ಮಗನೂ ಕುಡಿಯಕ್ಕೆ ನಿಂತಿದ್ದಾರೆ ಮೇಡಮ್. ಒಂದೊಂದ್ ಮನೇಲಿ ಇಬ್ಬಿಬ್ರು ಕುಡಿದ್ರೆ ಮನೆ ಸಂಸಾರ ಮಾಡಕ್ ಆಗುತ್ತಾ? ಓಕೆ, ಮುಂದುವರಿಸಿ ನೀವು. ಈಗ ನಾನು 2 ವಿಚಾರವನ್ನ ನೋಡಿ, ನಾನು ಮದ್ಯ ಮದ್ಯ ನಿಷೇಧದ ಬಗ್ಗೆ, ಮದ್ಯದಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮದ ಬಗ್ಗೆ ನನಗೂ ಖೇದ ಇದೆ. ಯಾಕೆಂದ್ರೆ ಹಲವಾರು ಸಣ್ಣ ಸಣ್ಣ ಕುಟುಂಬಗಳು ನಿಜವಾಗ್ಲೂ ದುಡಿಯತಕ್ಕಂಥ, ಎಸ್ಪೆಷಲಿ ಆಟೋ ಡ್ರೈವರ್ಗಳಿದಾರಲ್ಲ, ಪಾಪ ಅವ್ರು ದುಡಿಯೋದೇನೆ 500,000 ದುಡಿತಾರೆ. ಅದ್ರಲ್ಲಿ ಹೋಗಿ ಅವ್ರು 500 ರೂಪಾಯಿ ಹೊರಗಡೆ ಹೋಗಿ ಖರ್ಚು ಅಂದ್ರೆ ಒಬ್ಬರೇ ಕೇವಲ 500 ರೂಪಾಯಿನ ಖರ್ಚು ಮಾಡಿದ್ರೆ ಆ ಕುಟುಂಬಗಳು ಹಾಳಾಗ್ತದೆ ಅಂತ ಅರಿವಿದೆ. ಯಾಕೆಂತಂದ್ರೆ ನಾನು ನೋಡಿದ್ದೇನೆ. ಬಟ್ ನಿಜವಾಗ್ಲೂ ವಾಸ್ತವದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದೊಂದು ಸಿಸ್ಟಮ್ಯಾಟಿಕ್ ಕರೆಕ್ಷನ್ಸ್ ಆಗಬೇಕು. ಓಕೆ, ಬಟ್ ಈಗ ನಾ ಹೆಣ್ಮಕ್ಳು ಏನು ಮಾತಾಡ್ತಾ ಇದ್ದಾರೆ, ಬಟ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ, ನಿಮ್ಗೆ ಸರ್ಪ್ರೈಸ್ ಆಗ್ತದೆ. ಈ ಇದು ಅರುಣಾಚಲ್ ಪ್ರದೇಶ, ಕರ್ನಾಟಕ, ಇಂಡಿಯಾದಲ್ಲಿ 7.5%, ಮೊದಲು 0% ಹೆಣ್ಮಕ್ಳು ಕುಡಿತಾ ಇದ್ರು. ಈಗ ಒಂದು 7.5%. ಪ್ಲೀಸ್ ವಿದ್ಯಾ, 7.5% to 25% ಆಫ್ ದ ವಿಮೆನ್ಸ್ ಈ ದೇಶದಲ್ಲಿ ಕುಡಿಯೋಕೆ ಶುರು ಮಾಡಿದ್ದಾರೆ. ನಾನು ಅದು ಸರಿ ತಪ್ಪು ಅಂತ ಹೇಳಿದ್ರೆ ನಾನು ಯಾರು? OMI ಅವರ ವೈಯಕ್ತಿಕವಾದಂತ ಜೀವನ ಅವ್ರು ಮಾಡ್ತಾರೆ. ಹಾಗಾಗಿ ಅದನ್ನ ಪ್ಲೀಸ್ ಕೇಳಿಸ್ಕೊಳ್ಳಿ. ಓಕೆ, ನಾವು 1 ನಿಮಿಷ ನೋಡಿ, ಯಾವುದೇ ಒಂದು ವಾದ ಏನು ಹೆಣ್ಮಕ್ಳು ಸೇರ್ಕೊಂಡಿದ್ದಾರೆ, ಸೊ ಈ ವಾಯ್ಸೇ ಬೇಡ ಬಿಟ್ಟಾಕ್ತಿದ್ರೆ ಬೇಡ ಅಂತ ಹೇಳೋರನ್ನ ಬೇಡ ಅಂತ ಹೇಳ್ಬೇಕಾದ್ರೆ ಒಬ್ರು ಕುಡಿಬಾರ್ದಿತ್ತು. ಅಂದ್ರೆ ಕುಡಿತಿದ್ದಾರೆ ಅಂತಂದ್ರೆ ನಾನು ತಪ್ಪು ಅಂತ ತಪ್ಪು ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಾಮಾಜಿಕ ಬದಲಾವಣೆಗಳಾಗಿದ್ದಾವೆ, ಸಮಾಜದಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ. ಈ ರೀತಿಯಾದಂತ ಕೆಲವು ಚರ್ಚೆಗಳೇ ಅಪ್ರಸ್ತುತ. ಇವತ್ತು ನಾವೊಂದು ಡಿಬೇಟ್ ಮಾಡ್ತಿದೀವಿ ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ, ಅವರಲ್ಲಿ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನೇ ನೋಡಿದ್ದೇನೆ ಕೆಲವು ಕುಟುಂಬಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಬಟ್ ಆ ಸಮಸ್ಯೆನ ಸಾಮಾಜಿಕ ಸಮಸ್ಯೆಗಳನ್ನು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು. ಓಕೆ, ಈಗ ರಾಜ್ಯ ಸರ್ಕಾರ ಆಯ್ತು, ಕೇಂದ್ರ ಸರ್ಕಾರ ಈ ಬಿಜೆಪಿ 20 ರಾಜ್ಯದಲ್ಲಿ ನಾವಿದ್ದೀವಿ ಅಂತ ಹೇಳ್ತಾರಲ್ಲ, ಕ್ಯಾನ್ಸಲ್ 16 ರಾಜ್ಯದಲ್ಲಿ ನೀವು ಬ್ಯಾನ್ ಮಾಡಿ, ನಾವು ನೆಕ್ಸ್ಟ್ ಡೇ ನಾವು ಮಾಡ್ತೀವಿ. ಹೇಳಿ ಚಿನ್ನರಾಮ ಅವರು. ಅಲ್ಲ, ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೊಸ ಬೆಳವಣಿಗೆ ತರ್ತಾ ಇದ್ದಾರೆ. ಬ್ಯಾನ್ ಮಾಡೋದ್ರ ಬಗ್ಗೆ ಮಾಡಿ. ಅಲ್ಲ ಇರಿ, ನಾನು ಇಷ್ಟೋ ಸುಮ್ಮನೆ ಇದ್ನಲ್ಲ, ಆಯ್ತು ಸುಮ್ಮನೆ ಇದ್ನಲ್ಲ, ಮಾತಾಡ್ತೀನಿ ನೀವು. ಆಯ್ತು ನನ್ನ ಅವಕಾಶ ನನಗೆ ಬಿಟ್ಟಾಗ ನಾನು ಮಾತಾಡ್ತೀನಿ. ಆಯ್ತು ಸರ್. ಇವತ್ತು ಭಾರತ ದೇಶದಲ್ಲಿ ಗಾಂಧೀಜಿಯವರನ್ನ ಯಾರು ಪ್ರೀತಿಸ್ತಾರೋ, ಯಾರು ಗಾಂಧೀಜಿ ಹೇಳ್ಕೊಂಡು ನಕಲಿ ಗಾಂಧಿಗಳು ಇವತ್ತು ರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದಾರೋ, ಅಧಿಕಾರಕ್ಕೆ ಬಂದಿದ್ದಾರೋ, ಇಷ್ಟು ವರ್ಷ 65 ವರ್ಷ ಮಾಡಿದಾರೋ ಅಧಿಕಾರನ, ಅವ್ರಿಗೆ ಯಾಕೆ ಈ ಬದ್ಧತೆ ಬರಲಿಲ್ಲ? ನರೇಂದ್ರ ಮೋದಿ ಅವರು ಗುಜರಾತಲ್ಲಿ ಬ್ಯಾನ್ ಮಾಡಿದಾಗ ಬಹಳ ಕೂಗಾಡಿದ್ರು ಕಾಂಗ್ರೆಸ್ನವರು, ಬ್ಯಾನ್ ಮಾಡಬಾರ್ದು, ದೇಶಕ್ಕೆ ಬಹಳ ಇದಾಗ್ತದೆ, ಸಂಪತ್ತು ಹೋಗ್ಬಿಡ್ತದೆ ಅಂತ. ನಿಮ್ಮ ಸಂಪತ್ತು ನಿಮ್ಮ ಮನೇಲಿ ಇಟ್ಕೊಳ್ಳಿ ಸ್ವಾಮಿ, ನಾವು ಬ್ಯಾನ್ ಮಾಡ್ತೀವಿ ಅಂತ ಬ್ಯಾನ್ ಮಾಡಿದ್ವಿ. ಇವತ್ತು ಭಾರತ ದೇಶದಲ್ಲಿ ಎಲ್ಲಿ ಬ್ಯಾನ್ ಮಾಡಿದ್ದಾರೆ? ಗುಜರಾತಲ್ಲಿ ಬ್ಯಾನ್ ಉಳಿದಂತೆ ಅದೇ ಗುಜರಾತ್ ದೇಶ ಬರೀ ಗುಜರಾತೇನಾ? ಅಲ್ಲಲ್ಲ, ನೀವು ಪ್ರಶ್ನೆ 20 ರಾಜ್ಯಗಳಲ್ಲಿ ಅಲ್ಲ, ಉಳಿದಂತೆ ಯಾಕೆ ಆಯ್ತು? ಇವತ್ತು ಭಾರತದಲ್ಲೇ ನಿಷೇಧ ಮಾಡ್ತಾರೆ. ಗುಜರಾತಿಗೆ ಮಾತ್ರ ಪ್ರಧಾನಮಂತ್ರಿ ಅಲ್ಲ ಅಲ್ವಾ, ಅವ್ರು ಮುಖ್ಯಮಂತ್ರಿ ಮಾಡಿರೋದು, ಪ್ರಧಾನಮಂತ್ರಿಯಾಗಿ ಮಾಡಿದಲ್ಲ. ನೀವು ಅದ್ ಯಾಕೋ ಈ ತರ ನಮ್ಮ ಮೇಲೆ ಬೇಕಂತ ಈ ತರ ಪ್ರಶ್ನೆ ನೋಡಿ, ಈ ತರ ಪ್ರಶ್ನೆ ಕೇಳಕ್ ಬ್ಯಾನ್ ಮಾಡಿದ್ದು ನೀವು ಅದಲ್ಲ.
ನೀವು ನಾನು ಕೇಳೋದು ನಾನ್ ನಿಮಗೂ ಪ್ರಶ್ನೆ ಮಾಡ್ಬೇಕು, ಇಷ್ಟೊಂದು ಅವ್ರನ್ನ ಕಾಂಗ್ರೆಸ್ ಕೇಳ್ಬೇಕು, ಅವ್ರಿಗೂ ನೀವು ಯಾಕೆ ಮಾಡಿದೀನಿ. ಅಪ್ರಸ್ತುತವಾದ ಪ್ರಶ್ನೆಗಳು ಯಾವ್ದು ಕೇಳ್ತೀರಾ? ಅಪ್ರಸ್ತುತ? ಇವತ್ತು ಪ್ರಧಾನಮಂತ್ರಿಗಳು ಗುಜರಾತ್ ಮಾತ್ರ ಅಲ್ಲ, ಈಗ ಅವರು ಮುಖ್ಯಮಂತ್ರಿ ಆಗಿದ್ರು ಅದು ಗುಜರಾತ್ ಅಪ್ರಸ್ತುತ ಅಲ್ಲಿ ಪ್ರಶ್ನೆನಾ? ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಬ್ಯಾನ್ ಮಾಡಿದ್ದು, ಈಗಲ್ಲ ಮಾಡಿದ್ದು ಪ್ರಧಾನಮಂತ್ರಿ ಆದಾಗ. ಅದೇ ಉಳಿದಂತೆ ಈಗ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ban ಮಾಡ್ತೀವಿ ಅಂತಿದ್ದಲ್ಲ, ಯಾವಾಗ ಅಂತ ಕೇಳ್ತಾ ಇದ್ದಾರೆ. ರಾಷ್ಟ್ರೀಕರಣ ಮಾಡಕ್ ಹೊರಟಿದ್ದಾರೆ, ಬ್ಯಾನ್ ಮಾಡೋ ವಿಚಾರದಲ್ಲಿ ಬಾರ್ ಓನರ್ಗಳಿಗೆ ಅರ್ಥ ಆಗ್ಬೇಕಿದ್ದು ಎಲ್ಲ ದೇಶದಲ್ಲಿ ಆಗ್ತಾ ಇರತಕ್ಕಂಥದ್ದು. ಇಡೀ ದೇಶಕ್ಕೆ ಬ್ಯಾನ್ ಮಾಡ್ಬೇಕಂತಕ್ಕಂಥ ಹೊಸ ಚಿಂತನೆಗಳೇ ಪ್ರಾರಂಭ ಆಗಿದೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ. ಅದಕ್ಕೆ ಮುಂದೆ ಪ್ರಧಾನಮಂತ್ರಿಗಳು ಅವಕಾಶ ಕಾಯ್ತಾ ಇದ್ದಾರೆ, ಮಾಡ್ತಾರೆ. ಇವತ್ತು ಗುಜರಾತಲ್ಲಿ ಮಾಡಿದ್ದಾರೆ, ಬಿಹಾರಲ್ಲಿ ಮಾಡಿದ್ದಾರೆ, ಅಲ್ಲಿ ನಮ್ಮ ಸರ್ಕಾರಗಳೇ ಇದಾವೆಲ್ಲ. ಇವತ್ತು ನಾನು ಕೇಳೋದು ಪ್ರಧಾನಮಂತ್ರಿ ಇದ್ದಾಗ ಪ್ರಧಾನಮಂತ್ರಿಗಳು ಇವತ್ತು ದೇಶದಲ್ಲಿ ಗಾಂಧಿ ಹೆಸರು ಹೇಳ್ಕೊಂಡು ಗಾಂಧಿ ಹೆಸರಿನಲ್ಲಿ ಅಧಿಕಾರ ಬಂದಂಥವ್ರು, ಸ್ವತಂತ್ರ ಹೋರಾಟಗಳು ಮಾಡಿದಂಥವ್ರು, ಅವರ ಹೆಸರಿನಲ್ಲಿ ಇರ್ತಕ್ಕಂಥ ನಕಲಿ ಗಾಂಧಿಗಳನ್ನು ಸೇರಿಕೊಂಡು ಇವತ್ತು ಭಾರತ ದೇಶದಲ್ಲಿ ಯಾವ ರೀತಿ ಇವತ್ತು ಮದ್ಯಪಾನ ನಿಷೇಧ ಮಾಡೋದಕ್ಕೆ ಕಾಂಗ್ರೆಸ್ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಪ್ರಯತ್ನ ಮಾಡ್ತಾ ಅವ್ರ ಅಧಿಕಾರದಲ್ಲಿದ್ದಾಗ 65 ವರ್ಷ ಅಧಿಕಾರದಲ್ಲಿತ್ತು ದೇಶದಲ್ಲಿ, ಅವ್ರು ಮಾಡಲಿಲ್ಲ. ಇವತ್ತು ಇಂಥ ಪರಿಸ್ಥಿತಿ ಮಧ್ಯೆ ನಾವು ಈ ಪ್ರಯತ್ನಗಳನ್ನು ಮಾಡೋದಕ್ಕೆ ನಮ್ಮ ಚಿಂತನೆಗಳಿದೆ. ನಮಗೆ ರಾಮರಾಜ್ಯ ಬೇಕು ಅನ್ನೋತಕ್ಕಂಥ ಕನಸು ನಮಗಿದೆ. ರಾಮರಾಜ್ಯದ ಹೆಸರಿನಲ್ಲಿ ನಕಲಿ ಗಾಂಧಿಗಳ ಅವಕಾಶ ನಮ್ಗೆ ಬೇಕಾಗಿಲ್ಲ. ಇವತ್ತು ಬಂದಾಗ ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಯಾವುದೇ ರಾಮರಾಜ್ಯ ಆಗ್ಬೇಕು. ನಿಮ್ಗೆ ಹೇಳ್ತೀನಿ ನೋಡಿ, ನಿಜವಾಗ್ಲೂ ಈಗ ಏನು ನಮ್ಮ ರಾಮಣ್ಣ ಹೇಳ್ತಾ ಇದ್ದಾರೆ, ಅವ್ರು ಬಿಜೆಪಿ ಅವ್ರು ಬ್ಯಾನ್ ಮಾಡಿದ್ದಾರೆ ಗುಜರಾತ್ ಅಂದ್ಬಿಟ್ರೆ ಮಿಕ್ಕಿದವೆಲ್ಲ ನಾನ್ ಬಿಜೆಪಿ ಮುಖ್ಯಮಂತ್ರಿಗಳೇ. ಓಕೆ, ಸೊ ಅಂದ್ರೆ ಏನಂತ ಅರ್ಥ, ಇವರು ರಾಮರಾಜ್ಯ ಮಾಡಕೋದು ರಾಮರಸನ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ? 20 ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ, ಆಯ್ತು ಬ್ಯಾನ್ ಮಾಡಿ ರಾಮರಾಜನ. ಕೊಡ್ತೀವಿ, ಉತ್ತರ ಕೊಡ್ತೀವಿ.